ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬುಧವಾರ ಸಂಚಿಕೆಯ ಪ್ರೇಮ ಕಾವ್ಯ ಏನಾಗ್ತಾ ಇದೆ ಅಂತ ನೋಡ್ಕೊಂಬಂದ್ಬಿಡೋಣ. ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು. ಆ್ಯಂಡ್ ಹಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಈ ಒಂದು ಎಪಿಸೋಡ್ನಲ್ಲಿ ರಾಮ್ ಪ್ರೇಮ್ನ ಹೊಗಳ್ತಾ ಇದ್ದಾನೆ. ಇನ್ನೂ ಕೂಡ ಇವಳು ಬರೀ ನನ್ನ ಪ್ರೇಮ ಅಷ್ಟೇ ಅಲ್ಲ, ಇವಳು ನನ್ನ ಸರ್ವಸ್ವ, ಇವಳು ನನ್ನ ಜೀವನದಲ್ಲಿ ನಮ್ಮ ಮದುವೆ ಹಿಂಗೆ ಅಚಾನಕ್ ಆಗಿರ್ಬೋದು, ಆದರೆ ಇನ್ನು ಮುಂದೆ ನಾವು ನಮ್ಮ ಜೀವನನ ಹೊಸದಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಹೊಸದಾಗಿ ಶುರು ಮಾಡ್ತಾಯಿದ್ದೀವಿ. ನಾನು ತುಂಬ ಲಕ್ಕಿ ಇವಳನ್ನು ಪಡೆದಿರೋದಕ್ಕೆ ಅಂತ ಹೇಳ್ತಾರೆ. ಆಗ ಅವ್ರ ಮಾವ ರಾಮ್ ನಾನು ನಿಜವಾಗ್ಲೂ ತುಂಬ ಅದೃಷ್ಟವಂತ ಅಪ್ಪ, ನನ್ನ ಮಗಳನ್ನ ನೀನು ಎಲ್ಲಿ ಮೋಸ ಮಾಡಿಬಿಡ್ತೀಯೋ, ಏನು ಮಾಡಿಬಿಡ್ತೀಯೋ ಅವ್ಳು ಮಾಡಿರೋದನ್ನೆಲ್ಲ ನೆನೆಸ್ಕೊಂಡು ಅಂತ ಅಂದ್ಕೊಂಡಿದ್ದೆ. ನೀನು ತುಂಬ ದೊಡ್ಡ ಮನಸ್ಸು ಮಾಡಿ ನನ್ನ ಮಗಳನ್ನ ಒಪ್ಕೊಂಡಿದ್ದೀಯ, ಅವಳು ಕಷ್ಟಪಟ್ಟಿದ್ದಕ್ಕೆಲ್ಲ ಇವತ್ತು ಪ್ರತಿಫಲ ಸಿಕ್ತಪ್ಪ ಅಂತ ಹೇಳ್ತಾರೆ. ಆಗ ರಾಮ್ ಹೇಳ್ತಾ ಇದ್ದಾನೆ, ಮಾವ ನೀವೇನೂ ತಲೆ ಕೆಡಿಸ್ಕೊಬೇಡಿ, ಇನ್ಮೇಲೆ ನಿಮ್ಮ ಮಗಳು ಈ ಮನೆಯಲ್ಲಿ ಮಹಾರಾಣಿಯಾಗಿರ್ತಾಳೆ, ಅವಳ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರು ಬರ್ದಂಗೆ ನಾನು ನೋಡ್ಕೊತೀನಿ, ನೀವು ಆರಾಮಾಗಿರಿ ಅಂತ ಹೇಳಿ ಹೊಗಳುತ್ತಿದ್ದಾನೆ. ಮತ್ತಿಲ್ಲಿ ಕಾವ್ಯ ಕುಡಿದು ನನ್ನನ್ನು ಬೆಟ್ಟಕ್ಕೆ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದಾಳೆ. ಇವ್ನು ಆಟೋದಲ್ಲಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಏನೋ ಮಾದೇವ ಈ ಆಟೋದವನು ಇಷ್ಟೊಂದು ಸ್ಲೋವಾಗಿ ಓಡಿಸ್ತಾ ಇದ್ದಾನೆ, ಅವ್ನಿಗೆ ಬರಲ್ಲ ಅಂದರೆ ನನಗೆ ಕೊಡೋಕ್ಕೆ ಕೇಳೋ, ನಾನು ಚೆನ್ನಾಗಿ ಓಡಿಸ್ಬಿಡ್ತೀನಿ, ನಿಲ್ಲಿಸೋ ಆಟೋದವನು, ನಿಲ್ಲಿಸೋ ಇಲ್ಲಿ ನೀನು, ಏನು ಇಷ್ಟೊಂದು ಸ್ಲೋವಾಗಿ ನಿಲ್ಲಿಸ್ತೀಯಾ ಹೆಂಗೆ ಅಂತಾಳೆ. ಆಗ ಮಾದೇವ ಅಣ್ಣ ಒಂಚೂರು ನಿಲ್ಲಿಸ್ಬಿಡೋಣ, ಇವಳು ಬಿಡೋಕ್ಕಿಲ್ಲ ಕಣ, ಇಲ್ಲಾಂದರೆ ನಿಲ್ಲಿಸ್ಬಿಡೋಣ ಅಂತ ಹೇಳ್ತಾನೆ. ಆಗ ಅವ್ನು ನಿಲ್ಲಿಸ್ತಾನೆ. ಅಣ್ಣ ಒಂಚೂರು ಸೈಡಿಗೆ ಬರೋಣ ಇಲ್ಲಿ ಅಂತ ಹೇಳ್ಬಿಟ್ಟು ಅವ್ನು ಕರ್ಕೊಂಡೋಗ್ಬಿಟ್ಟು, ಅಣ್ಣ ಅವಳು ಹೆಂಗಾರ ಅಂದ್ಕೊಳ್ಳಿ, ನೀನು ಬೇಜಾರು ಮಾಡ್ಕೊಬೇಡ ಕಣ, 500 ರೂಪಾಯಿ ಜೊತೆಗೆ ಇನ್ನೂ ಸೇರಿಸ್ಕೊಡ್ತೀನಿ, ಬೆಳಗಾಗುತ್ತೆ, ಇವಾಗ ಕುಡ್ದಿರೋ ನಶೆಯಲ್ಲಿದ್ದಾಳೆ, ಬೆಳಗಾಗೋ ತನಕ ಸುಮ್ಮನೆ ಆಟೋನ ಇಲ್ಲೇ ಸುತ್ತಾಕ್ಸ್ತಾ ಇರು, ಅವಳು ಕುಡ್ದಿರೋ ನಶೆ ಹಿಡಿತಿದೆ, ಆವಾಗ ಹೊಂಟೋಗೋಣ ಅಣ್ಣ ಅಂತ ಹೇಳ್ತಾರೆ. ಓಕೆ ಡನ್ ಅಂತಾರೆ. ಅಷ್ಟರಲ್ಲಿ ಇಲ್ಲಿ ಕಾವ್ಯ ಹಿಂದೆ ಸೀಟಿಂದ ಇಳಿದು ಡ್ರೈವರ್ ಸೀಟಿಗೆ ಬಂದುಬಿಟ್ಟು ಆಟೋ ಸ್ಟಾರ್ಟ್ ಮಾಡಿಕೊಂಡು, ಮಾದೇವ ನೀನು ಅಲ್ಲಿ ಡ್ರೈವರ್ ಹತ್ರ ಪುರಾಣ ಹೊಡಿತಾ ಇರು, ನಾನು ಚಂದಮ್ಮಂಗೆ ಕರ್ಕೊಂಬರ್ತೀನಿ ಬಾಬಾ ಅಂತ ಆಟೋ ಸ್ಟಾರ್ಟ್ ಮಾಡ್ಕೊಂಡು ಹೊಂಟೇ ಬಿಡ್ತಾಳೆ ಒಬ್ಳೆ. ಇಲ್ಲಿ ಮಾದೇವ ಅದು ನೋಡಿಬಿಟ್ಟು, ಅಯ್ಯೋ ಅಮ್ಮಿ ಕಾವ್ಯ ನಿಲ್ಸಮ್ಮಿ ಅಂತ ಆಟೋದವರು ಮತ್ತು ಮಾದೇವ ಇಬ್ಬರು ಓಡಿ ಬರ್ತಿರ್ತಾರೆ. ಆದರೂ ಕೂಡ ಅವಳು ನಿಲ್ಲಿಸೋದೇ ಇಲ್ಲ. ನೋಡು ನಾನು ಹೆಂಗೆ ಓಡಿಸ್ತೀನಿ, ಆಟೋ ಓಡಿಸೋದು ಅಂದರೆ ಇದು ಅಂತ ಹೇಳಿ ಆಟೋ ಓಡಿಸ್ಕೊಂಡು ಫಾಸ್ಟಾಗಿ ಹೊಂಟೋಗ್ತಾಳೆ. ಮತ್ತಿಲ್ಲಿ ಮಹಾದೇವ ಯಾವ ಥರ ಗಾಡಿ ಬರುತ್ತೆ ಹೆಂಗೋ ಗೊತ್ತಿರವಲ್ಲಪ್ಪ, ಇವಳು ಹೆಂಗಪ್ಪ ಹಿಡಿಯೋದು ಅಂತ ಹುಡುಕ್ತಿರ್ತಾನೆ. ಅಷ್ಟೇ ಮತ್ತೊಂದು ಆಟೋ ಬರುತ್ತೆ. ಅಣ್ಣ ನನ್ನ ಹೆಂಡತಿಯಲ್ಲಿ ಆಟೋ ತೊಗೊಂಡು ಹೊಂಟೋಗ್ಬಿಟ್ಟವಳೆ, ಆ ಗಾಡಿನ ಒಂಚೂರು ಚೇಸ್ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪಕ್ಕಕ್ಕೆ ಹೋದ ತಕ್ಷಣ ಕಾವ್ಯ, ಓಹೋ ಮಾದೇವ ಇನ್ನೊಂದು ಆಟೋ ತೊಗೊಂಬಂದಿದ್ಯಾ ನನ್ನ ಜೊತೆ ರೇಸಿಗೆ ಬರೋಕ್ಕೆ, ಬಾ ನೋಡೋಣ ನೀನು ತಾಕತ್ತಿದ್ರೆ ಗೆಲ್ಲು ನೋಡೋಣ ಅಂತ ಇನ್ನೂ ಸ್ಪೀಡಾಗಿ ಹೋಗ್ತಾನೆ ಇದ್ದಾಳೆ ಗಾಡಿನಲ್ಲಿ. ಇಲ್ಲಿ ಮಹಾದೇವ ಕೂಡ ಚೇಂಜ್ ಮಾಡ್ತಾನೆ ಇದ್ದಾನೆ, ಆದರೂ ಅವಳು ನಿಲ್ಸೋದೇ ಇಲ್ಲ. ಅಯ್ಯೋ ಇವಳೆಲ್ಲಪ್ಪ ಕತ್ಲು ಇವಳು ಆಟೋ ಓಡಿಸೋದು, ಇಷ್ಟು ಚೆನ್ನಾಗಿ ಆಟೋ ಓಡಿಸ್ತಾಳಲ್ಲ ಅಂತ ಅಂದ್ಕೊಂಡು ಹೋಗ್ತಾ ಇರ್ತಾನೆ ಚೇಂಜ್ ಮಾಡೋಕ್ಕೆ. ಇಲ್ಲಿ ಅವ್ರ ಮಾವ ಫೋನ್ ಮಾಡ್ತಾರೆ, ಏನಪ್ಪ ಮಾದೇವ ನನ್ನ ಮಗಳು ಅಲ್ಲಿ ಆರಾಮಾಗಿದ್ದಾಳ ಅಂತ ಕೇಳ್ತಾರೆ. ಆಗ ಅಯ್ಯೋ ಮಾವ ನೀವು ನಿಮ್ಮ ಮಗಳನ್ನ ಕೇಳ್ತಾ ಇದ್ದೀರಾ, ನನ್ನನ್ನು ಕೇಳಿ ಆರಾಮಾಗಿದ್ದೀನ ಅಂತ, ನಿಮ್ಮ ಮಗಳಿಗೆ ಒಂದೇ ಒಂದು ಮಾತು ಕೇಳ್ತೀನಿ ಮಾವ, ನಿಜ ಹೇಳಿ ನಿಮ್ಮ ಮಗಳಿಗೆ ಆಟೋ ಓಡ್ಸೋಕ್ಕೆ ಬರುತ್ತಾ ಅಂತ ಕೇಳ್ತಾರೆ. ಆಗ ಹೂನಪ್ಪ ಸಖತ್ತಾಗಿ ಓಡಿಸ್ತಾಳೆ, ನಾನು ಡ್ರೈವಿಂಗ್ ಕ್ಲಾಸಿಗೆ ಹಾಕಿದ್ದಾಗ ಅವಳು ಚೆನ್ನಾಗಿ ಕಲ್ತಿದ್ದಾಳೆ, ಆಟೋನ ಎಡಗೈಲಿ ಓಡಿಸ್ಬಿಡ್ತಾಳೆ ಅವಳು ಅಂತ ಹೇಳ್ತಾರೆ. ಆಗ ಹೌದಾ ಗೊತ್ತಾಗ್ತಾ ಇದೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಬಿಡಿ ಮಾವ ಅಂತ ಹೇಳ್ತಾನೆ. ಆಗ ಯಾಕಪ್ಪ ಏನಾಯಿತು ಅಂತ ಕೇಳ್ತಾರೆ. ಏನಿಲ್ಲ ಬಿಡಿ ಮಾವ, ಇಲ್ಲೆಲ್ಲ ಚೆಂದಾಗೆ ಇದೆ, ಏನೋ ಜಾಲಿ ರೈಡ್ ಅಂತಾರಲ್ಲ ಹಂಗೆ ಹೋಯ್ತಾ ಇದ್ದೀವಿ ಬಿಡಿ ಮಾವ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಇಲ್ಲಿ ಎಷ್ಟೇ ಓವರ್ಟೇಕ್ ಮಾಡಿದ್ರು ಕೂಡ ಅವಳು ನಿಲ್ಲಿಸ್ತಾನೆ ಇರಲ್ಲ, ಫಾಸ್ಟಾಗಿ ಹೋಗ್ತಾನೆ ಇದ್ದಾಳೆ. ಮತ್ತಿಲ್ಲಿ ಪಾರ್ಟಿನಲ್ಲಿ ಪ್ರೇಮ ನಿಂತಿರ್ತಾಳೆ. ರಾಮ್ ಫ್ರೆಂಡ್ಸ್ನ ಮಾತಾಡ್ಸೋಕ್ಕೆ ಅಂತ ಹೊರಡ್ತಾನೆ. ಪ್ರೇಮನ ಹತ್ರ ಮಹೇಶ್ವರಿ ಬಂದು, ಏನು ನಾಟಕ ಸ್ಟಾರ್ಟ್ ಮಾಡಿದೀಯ ಮತ್ತೆ ನೀನು, ಅವತ್ತು ಹತ್ಕೊಂಡು ನೀನು ನಿನ್ನೆ ನೈಟು ಎಲ್ಲ ಸತ್ಯ ಹೇಳ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ, ಈಗ ಹೇಳೆ ಎಲ್ಲ ಸತ್ಯನೂ, ನಿನ್ನ ಮದುವೆ ಸತ್ಯ, ನಿನ್ನ ಮದುವೆ ನಡೆದಿದ್ದೆಲ್ಲ ಅದರಿಂದ ಏನೇನು ಸುಳ್ಳಿತ್ತು ಅನ್ನೋದನ್ನು ಈಗ ಹೇಳೆ ಅಂತ ಹೇಳ್ತಾಳೆ. ಆಗ ಅವಳು ಏನು ಸತ್ಯ ಏನು ಸುಳ್ಳು, ನನ್ನ ಮದುವೆ ನಡೆದಿರೋದೇ ಸತ್ಯ ಅತ್ತೆ, ಒಂದಂತೂ ಹೇಳ್ತೀನಿ, ರಾಮ್ ನಾನು ಇಲ್ಲದೆ ಬದುಕೋದೇ ಇಲ್ಲ ಅಂತ ಅನ್ಬೇಕಾದ್ರೆ ನಾನು ಈಗ ಅದನ್ನೆಲ್ಲ ಏನಕ್ಕೆ ಹೇಳಬೇಕು, ಇವಾಗ ಕಹಿಘಟನೆ ಎಲ್ಲ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅತ್ತೆ, ನೀವು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ ಅಂತ ಅವಳಿಗೆ ಮುಖಕ್ಕೆ ಕೊಡ್ದಂಗೆ ಹೇಳ್ಬಿಡ್ತಾಳೆ. ಆಗ ಮಹೇಶ್ವರಿ ಕೋಪ ಬಂದು ನಿನ್ನ ಅಂತ ಹೊಡಿಯೋಕ್ಕೆ ಹೋಗ್ತಾಳೆ. ಆಗ ರಾಮ್ ಬಂದ್ಬಿಡ್ತಾನೆ. ಅಷ್ಟರಲ್ಲಿ ಯಾಕಮ್ಮ ಏನಾಯಿತು ಅಂತಾನೆ. ಅವಳು ಏನಿಲ್ಲ ಅಂದ್ಬಿಟ್ಟು ಹೊರಟೋಗ್ತಾಳೆ. ಆಗ ರಾಮ್, ಎಲ್ಲ ಸರಿ ಪ್ರೇಮ, ಅಣ್ಣ ಮತ್ತು ಅದಕ್ಕೆ ಎಲ್ಲೋದ್ರು ಇಬ್ಬರು ಕಾಣಿಸ್ತಾ ಇಲ್ವಲ್ಲ, ತಡಿ ಒಂದು ಫೋನ್ ಮಾಡಿ ಬರ್ತೀನಿ ಅಂತ ಇವನು ಕೂಡ ಫೋನ್ ಮಾಡ್ಲಿಕ್ಕೆ ಕೊಡ್ತಾನೆ. ಮತ್ತಿಲ್ಲಿ ಮಹಾದೇವ ಅವಳು ಆಟೋ ಚೇಸ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾನೆ, ಬಟ್ ಅವಳು ಆಟೋ ನಿಲ್ಲಿಸೋದೇ ಇಲ್ಲ. ಕೊನೆಗೆ ಅವಳು ಆಟೋ ರಿಪೇರಿ ಬಂದು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಆಗ ಮಹಾದೇವ ಇಳಿದು, ಅಯ್ಯೋ ಅಮ್ಮಿ ಸದ್ಯ ಆಟೋ ಹೆಂಗೋ ರಿಪೇರಿ ಬಂದಿದ್ದಕ್ಕೆ ಸರಿ ಆಯಿತು, ನಿಮ್ಗೇನು ಆಗಿಲ್ಲ ಅಲ್ವೇನಮ್ಮಿ, ಅಯ್ಯೋ ಬಾರಮ್ಮಿ ಅಂತ ಹೇಳಿ ಆಟೋದವ್ರಿಗೆ ದುಡ್ಡು ಕೊಟ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು
ತದನಂತರ ಕಾವ್ಯ ಮಾದೇವ ನನ್ನನ್ನು ಹಿಲ್ ಸ್ಟೇಷನ್ಗೆ ಕರ್ಕೊಂಡು ನಡಿ ಮಾದೇವ ಅಂತ ಹೇಳ್ತಾ ಇದ್ದಾಳೆ. ಅವನು ಹಿಲ್ ಸ್ಟೇಷನು ಬೇಡ, ಯಾವುದು ಬೇಡ, ನಡಿ ಮನೆಗೆ ಹೋಗೋಣ ಅಂತ ಹೇಳ್ತಾನೆ. ಆದರೂ ಕೂಡ ಅವಳು ಒಪ್ತೇನೆ, ಇಲ್ಲ ನಾನು ಹೋಗಲೇಬೇಕು ಅಲ್ಲಿಗೆ, ಇಲ್ಲಾಂದ್ರೆ ನಾನು ಮರ ಕುತ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ಅಯ್ಯೋ ಇವಳಂತೂ ಬಿಡಲ್ಲ ಇವಳು ಅಂದ್ಬಿಟ್ಟು ಸರಿ ಆಯಿತು, ನಿನ್ನನ್ನು ಈಗ ನಿನ್ನನ್ನು ಬೆನ್ನ ಮೇಲೆ ಬಂದು ಕೂಸು ಮಟ್ಟೆ ಥರ ಕುತ್ಕೋ, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಏನು ಮಾಡೋದು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ರಾಮ್ ಫೋನ್ ಮಾಡ್ತಾನೆ. ಅಣ್ಣ ಎಲ್ಲೋ ಅಣ್ಣ, ಪಾರ್ಟಿನೇ ಮುಗ್ದೋಯ್ತು, ನೀವು ಇನ್ನೂ ಬರಲೇ ಇಲ್ಲ, ಎಲ್ಲಿದ್ದೀರಾ, ಆರಾಮಾಗಿದ್ದೀರಾ ತಾನೆ ಅಂತ ಹೇಳ್ತಾನೆ. ಆಗ ಹ್ಞೂ ರಾಮ್ ನಾವು ಆರಾಮಾಗಿದ್ದೀವಿ, ಅಲ್ಲಿ ಪಾರ್ಟಿ ಎಲ್ಲ ಸಂದಾಗಾಯ್ತಾ ಅಂತಾನೆ. ಆಗ ಚೆನ್ನಾಗಾಯ್ತು ಅಣ್ಣ ಅಂತಾನೆ. ಆಗ ಮಹಾದೇವ ಸರಿ ನೀನು ಪ್ರೀತಿ ವಿಷಯನ ಪ್ರೇಮಂಗೆ ಹೇಳಿದೆ ತಾನೆ ಅಂತಾನೆ. ಆಗ ಹ್ಞೂ ಅಣ್ಣ ಹೇಳ್ಬಿಟ್ಟೆ, ಇವತ್ತು ಎಲ್ಲರೂ ಮುಂದೆ ಹೇಳಿದ್ರಲ್ಲ, ನನಗೆ ಖುಷಿ, ಇವತ್ತು ತುಂಬ ಖುಷಿ ಆಯಿತು, ಪ್ರೇಮನ್ಗೆ ಎಲ್ಲ ಪ್ರೀತಿನೂ ಹೇಳಿಬಿಟ್ಟೆ ಅಂತ ಹೇಳ್ತಾನೆ. ಆಗ ಮಹಾದೇವ ಶಾನೇ ಖುಷಿ ಆಯಿತು ಕಣ್ಲಾ ರಾಮ್, ತುಂಬ ಖುಷಿ ಆಗ್ತಾಯಿದೆ ಈ ಮಾತನ್ನ ಕೇಳಿ ಅಂತ ಹೇಳ್ತಾನೆ. ಆಗ ರಾಮ್ ಅಣ್ಣ ಇದಕ್ಕೆಲ್ಲ ನೀನೇ ಕಾರಣ ಅಣ್ಣ, ನನ್ನ ಪ್ರೀತಿನ ನಾನು ಬಚ್ಚಿಕೊಂಡ್ಬಿಟ್ಟಿದ್ದೆ, ನಾನು ಯಾವತ್ತೂ ಸೋಲ್ದೇ ಇರೋನು ಇವತ್ತು ಸೋಲ್ತು ನನ್ನ ಪ್ರೀತಿನ ಒಪ್ಕೊಂಡೆ, ಅದಕ್ಕೆಲ್ಲ ಕಾರಣ ನೀನೇ ಅಣ್ಣ ಅಂತ ಹೇಳ್ತಾನೆ. ಆಗ ರಾಮ್ ಹಾಗೆಲ್ಲ ಯಾಕಲ ಅಂತೀಯ, ಸುಮ್ಮನಿರ್ಲ ಅಂತ ಇವನು ಹೇಳ್ತಾ ಇದ್ದಾನೆ. ಅದಾದ ನಂತರ ಇಲ್ಲಿ ಪ್ರೇಮ ಕೂಡ ಫೋನ್ ಇಸ್ಕೊಂಡು ಮಹಾದೇವ್ ಅವರೇ ತುಂಬ ಥ್ಯಾಂಕ್ಸ್, ನಿಮ್ಮ ಋಣ ನಾನು ಹೆಂಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ಮಹಾದೇವ್ ಯಾಕೆ ಹಂಗೆ ಹೇಳ್ತೀರಾ ಪ್ರೇಮ ಅವರೇ, ಸುಮ್ಮನೆ ಇರಿ ಅಂತ ಇವನು ಹೇಳ್ತಾನೆ. ಸರಿ ರಾಮ್, ನಿಮ್ಮ ವಾಯ್ಸೇ ಕೇಳಿಸ್ತಾ ಇದೆ, ಇವಳು ಕಾವ್ಯನ ವಾಯ್ಸೇ ಕೇಳಿಸ್ತಾ ಇಲ್ಲ, ಒಂಚೂರು ಕಾವ್ಯನ ಕೊಡ್ತೀರಾ ಅಂತ ಹೇಳ್ತಾರೆ. ಆಗ ಅವನು ಅಯ್ಯೋ ಕಾವ್ಯ ಈಗ ಮಾತಾಡೋ ಮೂಡಲಿಲ್ಲ, ಅವಳು ನನ್ನ ಬೆನ್ನ ಮೇಲೆ ಇದ್ದಾಳೆ, ನಾವು ಹಿಲ್ ಸ್ಟೇಷನಲ್ಲಿದ್ದೀವಿ ಅಂತ ಹೇಳ್ತಾನೆ. ಆಗ ಏನು ಹೇಳ್ತಾ ಇದ್ದೀರಾ ನೀವು, ನಂಗೆ ಒಂದೂ ಅರ್ಥ ಆಗ್ತಾಯಿಲ್ಲ, ಹಿಲ್ ಸ್ಟೇಷನು ಬೆನ್ನ ಮೇಲೆ ಒಟ್ಟಿನೆಲ್ಲ ಆರಾಮಾಗಿದ್ದೀರಾ ತಾನೇ ಅಲ್ಲಿ ಅಂತ ಹೇಳ್ತಾಳೆ. ಹ್ಞೂ ಆರಾಮಾಗಿದ್ದೀವಿ, ನಾವು ಸಂದಾಗಿದ್ದೀವಿ, ನೀವು ಆರಾಮಾಗಿ ಅಲ್ಲಿ ಎಂಜಾಯ್ ಮಾಡಿರಿ ಪಾರ್ಟಿನ ಅಂತ ಹೇಳ್ತಾನೆ. ಅಲ್ಲಿಗೆ ಅವ್ರ ಮಾವ ಕೂಡ ಬರ್ತಾರೆ, ಮಹಾದೇವ್ ಮಾವ ಕುಡೀಲಿ ಫೋನು ಅಂತ ಅವ್ರು ಇಸ್ಕೊಂಡು ಫೋನ್ನ ಕಟ್ ಮಾಡಿಬಿಡ್ತಾರೆ. ಆಗ ರಾಮ್ ಹೇಳ್ತಾ ಇದ್ದಾನೆ, ಮಾವ ಅಣ್ಣ ಲೈನಲ್ಲಿದ್ದ ಮಾತಾಡ್ತಾ ಇದ್ದ ಅಂತ ಹೇಳ್ತಾನೆ. ಆಗ ಅವ್ರ ಮಾವ ಹೇಳ್ತಿದ್ದಾರೆ, ಅವರಿಬ್ಬರು ಇವಾಗ ಅವ್ರದ್ದೇ ಆದಂಥ ಮೂಡ್ನಲ್ಲಿದ್ದಾರೆ, ನೀವು ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ, ಈಗ ನಾವು ನಮ್ಮದು ಇದನ್ನು ಎಂಜಾಯ್ ಮಾಡೋಣ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಪಾರ್ಟಿಗೆ. ಮತ್ತಿಲ್ಲಿ ಮಹಾದೇವ ಕಾವ್ಯನ ಕರ್ಕೊಂಡು ಹಿಲ್ ಸ್ಟೇಷನ್ ಹತ್ರ ಬಂದು ಇಳಿಸ್ತಾನೆ. ಅದನ್ನು ನೋಡಿ ಕಾವ್ಯಗೆ ಫುಲ್ಲು ಖುಷಿ ಆಗಿಬಿಟ್ಟು, ಮಹಾದೇವ ಫೈನಲಿ ನನ್ನನ್ನು ಹಿಲ್ ಸ್ಟೇಷನ್ಗೆ ಕರ್ಕೊಂಡ್ಬಿಟ್ಟೆ, ವಾವ್ ಮಹಾದೇವ ನನ್ನೆಲ್ಲ ಆಸೆನೂ ಈಡೇರಿಸ್ದೆ, ನಾನು ನಿನ್ನ ಬೆನ್ನ ಮೇಲೆ ಕುತ್ಕೊಂಡ್ಬಂದೆ, ರೆಕ್ಕೆ ಥರ ಹಾರಬೇಕು ಅಂದೆ ಅದನ್ನೂ ಈಡೇರಿಸ್ದೆ, ಹಿಲ್ ಸ್ಟೇಷನ್ಗೆ ಬರಬೇಕು ಅಂದೆ ಅದನ್ನೂ ಈಡೇರಿಸ್ದೆ ಮಹಾದೇವ, ನೀನೆಷ್ಟು ಒಳ್ಳೆಯವನು ಮಹಾದೇವ ನೀನು, ನಮ್ಮಪ್ಪ ಮುದ್ದಾಗಿ ಕಾಳಜಿಯಿಂದ ಸಾಕಿದ್ರು, ನೀನು ಆ ಪ್ರೀತಿನ ನನಗೆ ಕೊಟ್ಟೆ, ನಮ್ಮಪ್ಪ ಮುದ್ದಾಗಿ ಏನು ಸಾಕಿದ್ರು ನೀನು ಅಷ್ಟೇ ಚೆನ್ನಾಗಿ ನನ್ನನ್ನು ನೋಡಿಕೊಂಡೆ ಮದೇವ, ನೀನು ತುಂಬ ಒಳ್ಳೆಯವನು ಮದೇವ. ಮೊದಲು ನಾನು ನಿನ್ನನ್ನು ಒಂಥರ ರಫು, ಇವನು ಹಂಗೆ ಹಿಂಗೆ ಅಂತ ಕೆಟ್ಟದಲ್ಲಿ ಪದ ಏನೇನಿದೆ ಆ ಥರ ಅಂತ ಅಂದ್ಕೊಂಬಿಟ್ಟಿದೆ. ಬಟ್ ನನಗೆ ನಿನ್ನ ಜೊತೆ ಪಳಗದ ಮೇಲೆ ಗೊತ್ತಾಯಿತು ನೀನು ಎಷ್ಟು ಒಳ್ಳೆಯವನು, ನೀನು ತುಂಬ ಜೆಂಟಲ್ ಮ್ಯಾನ್ ಅಂತ. ಈ ಜೆಂಟಲ್ ಮ್ಯಾನ್ ಅನ್ನೋ ವರ್ಡು ನಿನ್ನನ್ನು ನೋಡಿನೇ ಹುಟ್ಕೊಂತು ಅಂತ ಅನಿಸುತ್ತೆ ಮದೇವ. ನಾನು ತುಂಬ ಲಕ್ಕಿ ಮದೇವ, ನೀನು ಎಷ್ಟು ಒಳ್ಳೆಯವನು ಅಂತ ನಂಗೆ ಚೆನ್ನಾಗಿ ಗೊತ್ತು, ನನ್ನನ್ನು ಕೇಳು ಮದೇವ ನಾನು ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ಅಯ್ಯೋ ಸುಮ್ಮನಿರಮ್ಮಿ ನೀನು ಹಾಗೆಲ್ಲ ಏನೂ ಬೇಡ ಅಂತ ಹೇಳ್ತಾನೆ. ಆಗ ಇವಳು ಇಲ್ಲ ಮದೇವ, ನೀನು ಒಂಥರ ಅಪ್ಪಟ ಮಾಣಿಕ್ಯ ವಜ್ರ ಇದ್ದಂಗೆ ಮದೇವ ನೀನು, ಐ ಲವ್ ಯು ಸೋ ಮಚ್ ಮದೇವ, ನೀನಂದರೆ ನನಗೆ ತುಂಬ ಇಷ್ಟ ಮದೇವ ಅಂತ ಜೋರಾಗಿ ಹಿಲ್ ಸ್ಟೇಷನಲ್ಲಿ ಕಿರ್ಚ್ಕೊತಿದ್ದಾಳೆ. ಇದಿಷ್ಟು ಬಂದು ಪ್ರೇಮ ಕಾವ್ಯ ಬುಧವಾರದ ಸಂಚಿಕೆ. ಗುರುವಾರದ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.